ಅಯ್ಯೋ ಏನ್ ಬಿಸ್ಲಪ್ಪ ಇದು. ಬೇಸಿಗೆಯ ಸೂರ್ಯ ನಿಜವಾಗಿಯೂ ಕೆಂಡ ಕಾರ್ತಾ ಇದ್ದಾನೆ. ರಾಜ್ಯಾದ್ಯಂತ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ಯಮ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ರಣ ಬಿಸಿಲಿಗೆ ಕೂಲಿ ಕಾರ್ಮಿಕನೊಬ್ಬ ಬಲಿಯಾಗಿದ್ದಾನೆ. ಹೀಟ್ ಸ್ಟ್ರೋಕ್ ಕೇಸ್ ಹೆಚ್ಚಾಗ್ತಾ ಇದ್ದಂತೆ ವಿಶೇಷ ಚಿಕಿತ್ಸಾ ವಾರ್ಡ್ ಕೂಡ ಆರಂಭಿಸಲಾಗಿದೆ. ಮತ್ತೊಂದು ಕಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ರಾಜ್ಯಾದ್ಯಂತ ಹೆಚ್ಚಾದ ಬಿಸಿಲಿನ ಝಳ. ಸೂರ್ಯ ಪ್ರಖರತೆಗೆ ಜೀವ ಸಂಕುಲ ವಿಲವಿಲ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸತ್ತಂಪೇಟೆ ಗ್ರಾಮದಲ್ಲಿ ರಣ ಬಿಸಿಲಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಸಿದ್ದಪ್ಪ ಕೊಂಡಗುಳಿ ಅನ್ನೋ ಕೂಲಿ ಕಾರ್ಮಿಕ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದ ಅಂತ ಹೇಳಲಾಗ್ತಿದೆ. ಬಿಸಿಲಿನಲ್ಲಿ ಸುತ್ತಾಡಿಕೊಂಡು ಮನೆಗೆ ಬಂದ ಸಿದ್ದಪ್ಪ ನೀರು ಕುಡಿದ ಸ್ವಲ್ಪ ಹೊತ್ತಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ವೈದ್ಯರು ಪ್ರಾಥಮಿಕವಾಗಿ ಬಿಸಿಲಿನ ಪರಿಣಾಮ ಅಥವಾ ಬೇರೆ ಏನಾದರೂ ತಿಂದು ಸಾವಾಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲೂ ಬಿಸಿಲಿನ ತಾಪ ಜಾಸ್ತಿಯಾಗಿದೆ. 42 ಡಿಗ್ರಿಗೂ ಹೆಚ್ಚು ತಾಪಮಾನ ದಾಖಲಾಗ್ತಿರೋದ್ರಿಂದ ಜನ ಕಂಗೆಟ್ಟಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಬಿಸಿಲಿನ ಹೊಡೆತಕ್ಕೆ ಚಿಕಿತ್ಸೆ ಕೊಡೋ ಹೀಟ್ ಸ್ಟ್ರೋಕ್ ವಿಶೇಷ ವಾರ್ಡ್ ಶುರು ಮಾಡಲಾಗಿದೆ. 8ರಿಂದ 10 ಹಾಸಿಗೆಗಳ ವ್ಯವಸ್ಥೆ, ಇಡೀ ದಿನ ತಂಪು ವ್ಯವಸ್ಥೆ, ನೀರು, ಲವಣ ದ್ರಾವಣ ಎಲ್ಲ ಸೌಲಭ್ಯ ಕೊಡಲಾಗಿದೆ. ಬಿಸಿಲಿನಿಂದ ನಿತ್ರಾಣ, ವಾಂತಿ ಭೇದಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಜನ ಹೊರಗೆ ಬರೋಕೆ ಕೂಡ ಹೆದರ್ತಾ ಇರೋ ಪರಿಸ್ಥಿತಿ ಇದೆ. ಈ ನಮ್ಮ ಆಸ್ಪತ್ರೆನ ಸನ್ನದ್ಧನ ಇದಕ್ಕೆ ಬಿಸಿಲಿನ ತಾಪಕ್ಕೆ ನಮ್ಮ ರೋಗಿಗಳು ಎಸ್ಪೆಷಲಿ ತಾಯಿ ಮತ್ತು ಮಗು ಗರ್ಭಿಣಿ ಇವರೆಲ್ಲರಿಗೂ ಸುರಕ್ಷಿತವಾಗಿರೋದಕ್ಕೆ ವ್ಯವಸ್ಥೆಗಳನ್ನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಅಲ್ಲಿ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ, 24 hours ವಾಟರ್ ಪ್ಲಸ್ ಕ್ಲೀನಿಂಗು. ಗದಗದಲ್ಲೂ ಕೂಡ ಬಿಸಿಲು ಧಗಧಗ ಅಂತಿದೆ. ನೀರಿಗಾಗಿ ಜನ ತುಂಬಾ ಕಷ್ಟಪಡ್ತಿದ್ದಾರೆ. ನರಗುಂದ ತಾಲೂಕಿನ ಬನಹಟ್ಟಿ ಮತ್ತು ಮೂಗನೂರು ಗ್ರಾಮಗಳಲ್ಲಿ 20 ದಿನಕ್ಕೊಮ್ಮೆ ಮಾತ್ರ ನೀರು ಕೊಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕೊಡ್ತಿರೋ ನೀರು ಕೂಡ ಕಲುಷಿತವಾಗಿದ್ದು ಮಕ್ಕಳಿಗೆ ವಾಂತಿ ಭೇದಿ ಆಗ್ತಿದೆ ಅಂತ ಹೇಳಿದ್ದಾರೆ. ಸಮಸ್ಯೆ ಪರಿಹಾರಕ್ಕೆ ಗ್ರಾಮ ಪಂಚಾಯಿತಿ ಮುಂದೆ ಖಾಲಿ ಕೊಡಗಳು, ಜಾನುವಾರುಗಳ ಜೊತೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಕಿಡಿಕಾರ್ತಿದ್ದಾರೆ. ಕುಡಿಯುವ ನೀರು ಒದಗಿಸಿದ ಭ್ರಷ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ. ಇಲ್ಲಿ ನಮಗೆ ಏನಾಗ್ತಾ ಇದೆ ಸಮಸ್ಯೆ ಅಂದ್ರೆ 15ರಿಂದ 20 ದಿವಸಗಳವರೆಗೆ ನೀರು ಬರ್ತಾ ಇದೆ. ಈ ನೀರನ್ನ ಸಂಗ್ರಹ ಮಾಡಿಕೊಳ್ಳಿಕ್ಕೆ ಸುಮಾರು ಸಾರ್ವಜನಿಕರು 5,000 10,000 ಬ್ಯಾರಲ್ಗಳನ್ನ ಸಂಗ್ರಹ ಮಾಡ್ಕೊಂತ ಇದ್ದಾರೆ ಮನೆಗಳ ಮುಂದೆ. ಇದರಿಂದ ಏನಾಗ್ತಾ ಇದೆ, ಜಾಸ್ತಿ ನೀರನ್ನ ಸಂಗ್ರಹ ಮಾಡಿದ್ರೆ ಅದರಲ್ಲಿ ನೀರಿನಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೋಗಾದಿಗಳು ಕೂಡ ಹೆಚ್ಚತಕ್ಕಂತ ಸಂದರ್ಭ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಮಂಡ್ಯದಲ್ಲಿ ಬಿಸಿಲಲ್ಲಿ ಸ್ವಲ್ಪ ತಂಪಾಗಬೇಕು ಅಂತ ಜನ ಎಳ್ನೀರಿನ ಮೊರೆ ಹೋಗ್ತಿದ್ದಾರೆ. ಮದ್ದೂರು ಮಾರುಕಟ್ಟೆಯಲ್ಲಿ ಎಳನೀರಿಗೆ ಭಾರಿ ಬೇಡಿಕೆ ಬಂದಿದೆ. ಒಂದು ಎಳನೀರಿಗೆ 40ರಿಂದ 50 ರೂಪಾಯಿವರೆಗೆ ಬೆಲೆ ಇದೆ. ಮದ್ದೂರು ಮಾರುಕಟ್ಟೆಯಿಂದ ಎಳನೀರಿನ ಸಾಗಾಟ ಕೂಡ ಹೆಚ್ಚಾಗಿದೆ. ಬಿಸಿಲು ಜಾಸ್ತಿಯಾದಂತೆ ಇಂತಹ ತಾಜಾ ಪಾನೀಯಗಳಿಗೆ ಬೇಡಿಕೆ ಇನ್ನೂ ಹೆಚ್ಚಾಗ್ತಿದೆ. ಇವತ್ತಿನ ಮಾರ್ಕೆಟ್ ಬಂದು 15 ರೂಪಾಯಿಯಿಂದ 40 ರೂಪಾಯಿ ಇದೆ. ಅಂದ್ರೆ 15 ಕಾಲು ಅಂತ ಹೇಳಿದ್ರೆ 5 ಲಾಗ್ನ ಬರ್ತಕ್ಕಂಥ ಕಜ್ಜಿಕಾಯಿ 15 ರೂಪಾಯಿ, ಮತ್ತೆ 20, 25, 30 ರೂಪಾಯಿ ಅದು ಮಿಕ್ಸಿಂಗ್. ಅದೇ ದಪ್ಪ ಮೀಡಿಯಂ ಎರಡು ಇರ್ತದೆ, ಬಚ್ಚೆ ಬರ್ತದೆ. ಆಮೇಲೆ ಅದಾದ್ಮೇಲೆ ನಂಬರ್ 1 ಮೊದಲನೇ ಸೈಜ್ ಬಂದು 40 ರೂಪಾಯಿ ಕೊಡ್ತಾ ಇದೀವಿ, 40 ಕೊಡ್ತಾ ಇದೀವಿ. ಬಿಸಿಲ ಬೇಗೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಒಂದು ಕಡೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ಇನ್ನೊಂದು ಕಡೆ ನೀರಿನ ಅಭಾವ ಕೂಡ ಎದುರಾಗೋಕೆ ಶುರುವಾಗಿದೆ. ಸದ್ಯ ರಾಜ್ಯದ ಹಳ್ಳ ಕೊಳ್ಳಗಳು ಬತ್ತಾ ಇದ್ದು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಜೀವಕುಲಕ್ಕೆ ಹಾಹಾಕಾರ ಎದುರಾಗೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.